ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಹೊಂಬಾಳೆ ಸಿರಿ ಲಾಗ್ಸ್ಗೆ ಸ್ವಾಗತ. ನಿಮಗೊಂದು ಹೊಸ ರೀತಿಯ ರವೆಯಿಂದ ಮಾಡುವ ಒಂದು ಡಿಶನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರ್ತದೆ. ಇದು ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ. ನೋಡೋಕೆ ಹೋದರೆ ಇದು ಈಸಿಯಾಗಿ ಮಾಡುವಂಥ ಪಿಜ್ಜಾ ಥರ ಇರ್ತದೆ. ನೀವು ಸಹ ಮನೆಯಲ್ಲಿ ಮಕ್ಕಳಿಗೆ ಪಿಜ್ಜಾ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗಿರೋದು ಹೆಚ್ಚೇನು ಸಾಮಗ್ರಿ ಇಲ್ಲ. ನೋಡಿ, ನಾನು 3/4 ಕಪ್ ರವೆಯನ್ನು ಬಳಸಿದ್ದೇನೆ. ನೀವು ಸಹ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಬಳಸಿ. ನಾನು ಬಳಸಿರುವುದು ಸಣ್ಣ ರವೆ, ದೊಡ್ಡ ರವೆ ಅಲ್ಲ, ಸಣ್ಣ ರವೆ. ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಹೆಚ್ಚೇನು ಬೇಡ, ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ರೆ ಸಾಕು. ಒಮ್ಮೆ ತಿರುಗಿಸಿದರೆ ಸಾಕು. ನೋಡಿ, ಈ ರೀತಿ ಪೌಡ್ರ್ ಆಗ್ತದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಹಾಗಿದ್ದರಿಂದ ದೊಡ್ಡ ಪಾತ್ರೆಯನ್ನು ಸಹ ಉಪಯೋಗಿಸ್ಬೋದು. ನಾನು 3/4 ಕಪ್ಪು ರವೆಗೆ 1/4 ಕಪ್ಪು ಮೊಸರು, ಗಟ್ಟಿ ಮೊಸರನ್ನು ತಗೊತಾ ಇದ್ದೀನಿ. ನೀರು ಮೊಸರು ಬೇಡ, ಗಟ್ಟಿ ಮೊಸರು ತಗೊಳ್ಳಿ. ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಹಿಟ್ಟು ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ಬರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಅದೇ ಲೋಟಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ, ಲಾಸ್ಟ್ ತನಕ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ಪ್ರೋತ್ಸಾಹ ನೀಡಿ. ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೆಚ್ಚು ನಿಮ್ಮ ಕಮೆಂಟ್ಸಿಂದ ನಾವು ಒಳ್ಳೆ ರೀತಿಯ ವಿಡಿಯೋ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ನೋಡಿ, ಕಲಸಿಟ್ಟಂಥ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು, ನಿಮ್ಮ ರುಚಿಗೆ ತಕ್ಕ ಹಾಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಹಿಟ್ಟಿಗೆ ಕಿಚನ್ ಕಿಂಗ್ ಮಸಾಲ ಇದ್ದರೆ ನೀವು ಬಳಸಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಸ್ವಲ್ಪ ಗರಂ ಮಸಾಲ, ನಾನು ಎಷ್ಟು 3 ಪಿಂಚು ಅಂದರೆ 1/4 ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಕಿಚನ್ ಕಿಂಗ್ ಮಸಾಲ ಇಲ್ಲ ಅಂದರೆ 1/4 ಚಮಚದಾಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಬಳಸ್ಬೋದು. ನಾನೀಗ ಇದಕ್ಕೆ ಕ್ಯಾರೆಟು, ಹಸಿಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬಳಸಿದ್ದೇನೆ. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಒಂದು ಪಾತ್ರಕ್ಕೆ ಹಾಕಿ ಅದಕ್ಕೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಕಿಚನ್ ಕಿಂಗ್ ಮಸಾಲ ಪೌಡರು ಹಾಗೆ ಉಪ್ಪು ಇದಿಷ್ಟನ್ನು ಬೆರೆಸಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ, ಕಿಚನ್ ಕಿಂಗ್ ಪೌಡರ್ 1 ಚಮಚ, ಗರಂ ಮಸಾಲ ಪುಡಿ 1 ಚಮಚ, ಧನಿಯಾ ಪುಡಿ 1 ಚಮಚ, ಜೀರಿಗೆ ಪುಡಿ 1 ಚಮಚ, ಉಪ್ಪು ರುಚಿಗೆ. ಹಾಗೆ ನೀವು ಯಾವಾಗ ದೋಸೆ ಮಾಡಬೇಕಂತ ಅಂದ್ಕೊತೀರೋ ಆ ಸಮಯದಲ್ಲಿ ಅರ್ಧ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಫಸ್ಟಿಗೆ ಮಿಕ್ಸ್ ಮಾಡಿಟ್ರೆ ಅದು ನೀರು ಬರ್ತದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಾನು ನಿಮಗೆ ಆಗ ಹಿಟ್ಟು ತೋರಿಸಿದ್ನಲ್ಲ, ಅದನ್ನು ಮಾತ್ರ ನೀವು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಹಿಟ್ಟು ಉಂಟಲ್ಲ, ಅದನ್ನು ದೋಸೆ ಕಾವಲಿಗೆಲ್ಲ ಹಂಚು ಅಂತ ಬರ್ತದೆ ನೋಡಿ, ರೊಟ್ಟಿ ಹಂಚು ಅಂತೇಳಿ. ದೋಸೆ ಕಾವಲಿಗೆ ಬೇಕಾದರೆ ಹಾಕ್ಬೋದು, ನಾನ್ ಸ್ಟಿಕ್ ಇದರಲ್ಲಿ ಸಹ ಮಾಡ್ಬೋದು, ಯಾವುದರಲ್ಲಿ ಬೇಕಾದರೂ ಮಾಡ್ಬೋದು. ದೋಸೆ ಥರ ಮಾಡಿ, ದೋಸೆ ಹೊಯ್ಲಿಕ್ಕೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಹಿಟ್ಟನ್ನು ನೀರು ಮಾಡ್ಕೊಳ್ಳಿ. ತುಂಬ ನೀರು ಮಾಡಬೇಡಿ. ನೋಡಿ, ಈ ರೀತಿ
ಸುತ್ತಲೂ ರವೆ ಇದು ಎಣ್ಣೆ ಹಾಕಿ ರವೆ ದೋಸೆ ಅಲ್ಲ, ಅದರ ಮೇಲೆ ನಾವು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೀವು ಸ್ಪ್ರೆಡ್ ಮಾಡಿ. ನೋಡಿ ಫ್ರೆಂಡ್ಸು, ನೀವು ಈ ರೀತಿ ದೋಸೆ ಮಾಡುವಾಗ ಮಕ್ಕಳಿಗೆ ಬೇಕಾದರೆ ಬೇಬಿ ಕಾರ್ನ್ ಇದೆಯಲ್ಲ ಅದನ್ನು ಬೇಕಾದರೂ ಹಾಕ್ಬೋದು. ಜೋಳ ಬರ್ತದಲ್ಲ, ಹಸಿ ಜೋಳ, ಅದನ್ನು ಸಹ ಹಾಕ್ಬೋದು. ಇಲ್ಲ ಇದು ಯಾವುದಂದರೆ ಚೀಸ್ ಇದೆಯಲ್ಲ ಅದನ್ನು ಸಹ ಬಳಸ್ಬೋದು. ಆದರೆ ಚೀಸ್ ಬಳಸುವಾಗ ಒಮ್ಮೆ ತಿರುವು ಹಾಕಿದ ನಂತರ ಮತ್ತೊಮ್ಮೆ ತಿರುವು ಹಾಕ್ತಿರಲ್ಲ, ಯಾವಾಗಂತ ಹೇಳ್ತೇನೆ. ನೋಡಿ, ಈಗ ಚೆನ್ನಾಗಿ ತರಕಾರಿ ಬೆಂದಿದೆ. ಇದನ್ನು ನಾವು ವಾಪಸ್ ರಿವರ್ಸ್ ಮಾಡೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ನಾವೀಗ ಈ ರೀತಿ ತಿರುವು ಹಾಕ್ತಿರೋಲ್ಲ, ತಿರುವು ಹಾಕಿದ ನಂತರ ಅಲ್ಲೆಲ್ಲ ಬೆಂದಿದ ನಂತರ ವಾಪಸ್ ನೀವು ಟರ್ನ್ ಮಾಡುವಾಗ ಈಗ ಈ ಪೊಸಿಷನ್ನಲ್ಲಿ ನೀವು ಚೀಸ್ ಬಳಸೋರು ಚೀಸನ್ನು ಹಾಕಿ. ಯಾಕಂದರೆ ಒಮ್ಮೆ ಬೆಂದಿರಬೇಕು ತರಕಾರಿ. ಈ ಥರ ಟೈಮಲ್ಲಿ ಚೀಸನ್ನು ಹಾಕಿದರೆ ಅದು ಮೆಲ್ಟ್ ಆಗ್ತದೆ, ಮತ್ತು ವಾಪಸ್ ನಾವು ತಿರುವು ಹಾಕಿದರೆ ಅದು ನಮಗೆ ಫುಲ್ ಮೆಲ್ಟಾಗಿ ಬಿಡ್ತದೆ, ಏನೂ ಸಿಕ್ಕಲ್ಲ. ದಯವಿಟ್ಟು ಈ ರೀತಿಯ ರವೆ ದೋಸೆ ಮಾಡಿ. ಇದು ಉಪವಾಸಕ್ಕೆ ಎಲ್ಲ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ನನ್ನ ಚಾನಲನ್ನು ವಿಡಿಯೋನ ಫುಲ್ಲಾಗಿ ನೋಡಿ. ನನ್ನ ಚಾನಲಿಗೆ ಬನ್ನಿ, ಕನೆಕ್ಟ್ ಆಗಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.